ಗ್ರೀನ್ ಸಿಗ್ನಲ್. ನಾವೇನು ಇದು ಮಾಡೋದಿಲ್ಲ. ಆಯ್ತು, ಯಾರನ್ನೇ ಮಾಡ್ಕೊ ಬಂದ್ರು ನಾವು ಬಿಡ. ಕಾವನೆ ಮಾಡಿದ್ರು ಅವನು ಆ ಥರ. ಈಗ ಅವ್ನು ಕೇಳ್ತೀವಿ, ಅವನೇನಾರು ಇಷ್ಟಪಟ್ರೆ ಇದು ಮಾಡೋರೆ ನೋಡು. ಈ ಥರ ಎಲ್ಲ ಇವಾಗ ಒಂದು ಇದು ನೋಡ್ಬಿಟ್ಟು ಅವರು ಅಷ್ಟೊಂದು ಹೇಳ್ಕೊಂಡು ಮುಖ ಸಪ್ಪಗೆ ಇದು ಮಾಡ್ತಿದ್ರು. ಈಗ ಇವ್ರನ್ನೆಲ್ಲ ನೋಡಿದ್ರೆ ಇದ್ದದ್ವೇ ಸಾಕಾಯ್ತಾರೋ, ನನಗೆಲ್ಲ ಹಿಂಗಿದಾರ ಅಭಿಮಾನಿಗಳು ಅಂತ ತುಂಬ ಖುಷಿ ಆಯ್ತಾರೆ. ತುಂಬ ನೋಡಿ ತುಂಬ ಅಲ್ಲಿ ಬಿಗ್ ಬಾಸ್ ಮನೇಲಿ ಒಬ್ರು ಟ್ಯಾಟೋ ಹಾಕ್ಸ್ಕೊಂಡಿದ್ದಕ್ಕೆ ಆ ರೀತಿ ನಾನು ಅವ್ರು ಹೋದ್ಮೇಲೆ ಭೇಟಿ ಆಗಬೇಕು, ಹೋದ್ಮೇಲೆ ಮೀಟ್ ಆಗಬೇಕು ಅಂತ ಹೇಳ್ತಾರೆ. ಈಗ ಇಷ್ಟು ಅಭಿಮಾನ ಎಷ್ಟು ಜನ ನಾನು ನೋಡ್ದಂಗೆ ತುಂಬ ಜನ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ. ಅದಕ್ಕೆ ಅದು ಹಾಕಿಸ್ಕೊಂಡವ್ರೆ. ಈಗ ಹೊರಗಡೆ ಬಂದಮೇಲೆ ಅವ್ನಿಗೆ ಒಳಗಡೆ ಏನು ಗೊತ್ತಿರಲಿಲ್ಲ. ಈಗ ಹೊರಗಡೆ ಬಂದಮೇಲೆ ಈಗ ಅಲ್ಲಿ ಬರಬೇಕಾದ್ರೆ ಜನಸಾಗರ ಇವೆಲ್ಲನೂ ನೋಡ್ತಾ ಇದ್ರು. ಅವ್ನು ತುಂಬ ಖುಷಿ ಪಡ್ತಾನೆ. ಅವನು ಏನೇನು ಬೇಕು ಅಂತಾನೆ, ಏನೇನೋ ಅವನು ಒಂದು ಸಪ್ಪಗೆ ಮಾಡ್ಕೊಂಡವ್ರೆ. ಅವ್ನು ಖುಷಿ ಪಟ್ಟರೆ ಕರ್ನಾಟಕದ ಜನ ಅವನ ಅಭಿಮಾನಿಗಳೆಲ್ಲ ಖುಷಿ ಪಟ್ಟವ್ರೆ. ಅಂದರೆ ಈ ಥರ ಎಲ್ಲ ನೋಡಿ ಇದು ಮಾಡಿದ್ರೆ ಅವನು ಇನ್ನೂ ಖುಷಿ ಪಡ್ತಾನೆ. ಈಗ ನಿನ್ನೆ ಒಂದು ಮಾತು ಹೇಳಿದ್ರು, ಏನಪ್ಪ ಅಂದರೆ ಇಷ್ಟೆಲ್ಲನೂ ನೋಡಿ ನಾನು ಅಳ್ಬೇಕಂತನೇ ಬಡ್ಡಿ ಬಂದು ಅಳುನೇ ಬರ್ತಾ ಇಲ್ಲ ಅಂತ. ಈ ರೀತಿ ಹೇಳ್ತಾರೆ. ಅದೇ ಅವನಿಗೆ ಜನಕ್ಕೆ ಇಷ್ಟ ಆಗಿರೋದು. ಅವನು ಇಷ್ಟ ಆಗಿದೆ ಅವನು ಮಾತು. ಇದು ಕರ್ನಾಟಕನೇ ಗೆದ್ದವನೇ, ಜನ ಗೆದ್ದವನೇ, ಅಭಿಮಾನಿಗಳಿಗೆ ಗಳಿಸವನೇ. ಅದೇ ಸರ್. ಓಕೆ, ಈಗ ಬಿಗ್ ಬಾಸ್ ಗೆದ್ದಾಯ್ತು. ಇನ್ನೇನು ಮದುವೆ ವಿಚಾರ ಎತ್ತೀರಾ ಏನಿಲ್ವಾ? ಇಲ್ಲ ಆಲ್ರೆಡಿ ಎಲ್ಲ ಕಡೆ ನಾನೇ ಮದುವೆ ಆಗ್ತೀನಿ ಅಂತ ಅವ್ನು ಯಾರನ್ನ ಇಷ್ಟಪಟ್ಟು ಯಾವಾಗ ಆಯ್ತೀನಿ ಅಂತಾನೆ ಅವಾಗ ಮದುವೆ ಮಾಡ್ತೀವಿ ನಾವು. ಇನ್ನು ನೀವೇ ನೋಡ್ ಮಾಡ್ರಿ ಅಂದ್ರೆ ನಾವೇ ನೋಡ್ ಮಾಡ್ತೀವಿ. ಇಲ್ಲ ಅವ್ನು ಇಷ್ಟಪಟ್ಟು ಆಯ್ತೀನಿ ಅಂದ್ರೆ ಅವನ ಇಷ್ಟದಂತೆ. ಅಂದ್ರೆ ಅವ್ನು ಇಷ್ಟಪಟ್ರು ಓಕೆ, ಗ್ರೀನ್ ಸಿಗ್ನಲ್. ನಾವೇನು ಇದು ಮಾಡೋದಿಲ್ಲ. ಆಯ್ತು, ಯಾರನ್ನೇ ಮಾಡ್ಕೊ ಬಂದ್ರು ನಾವು ಬಿಡ. ಕಾವನೆ ಮಾಡಿದ್ರು ಅವನು ಆ ಥರ. ಈಗ ಅವ್ನು ಕೇಳ್ತೀವಿ, ಅವನೇನಾರು ಇಷ್ಟಪಟ್ರೆ ಅವನು ಇಷ್ಟದಂತೆ. ಓಕೆ ಅಮ್ಮ, ನಮಸ್ಕಾರ. ತಗೊಳ್ಳಿ ಅಲ್ಲಿ